ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ನಮ್ಮ ಮನೆ ದೇವರ ಕುಲದೇವರ ಅನುಗ್ರಹ ಪಡಿಬೇಕಾದ್ರೆ ಒಂದು ಸಿಂಪಲ್ ಮಂತ್ರವನ್ನ ನಾನು ಕೊಡ್ತಾ ಇದ್ದೀನಿ. ಇನ್ನು ಸುಮಾರಷ್ಟು ಜನಕ್ಕೆ ಕುಲದೇವರು ಯಾರು ಅಂತಾನೆ ಗೊತ್ತಿರೋದಿಲ್ಲ. ಅವ್ರು ಸುಮಾರಷ್ಟು ಜನ ಬಂದು ಪರಿಹಾರ ತಗೊಂಡು ನಾನು ಅವ್ರಿಗೆ ಈ ಮಂತ್ರನ ಕೊಟ್ಟು ಅವ್ರಿಗೆ ಕೇವಲ ಒಂದು ತಿಂಗಳು ಅಥವಾ 48 ದಿನದಲ್ಲೇ ಅವ್ರಿಗೆ ದೇವರ ಅನುಗ್ರಹ ಪಡೆದುಕೊಂಡಿದ್ದಾರೆ ಸಾಕಷ್ಟು ಜನ. ಹಾಗಾಗಿ ಇದನ್ನ ಹೆಚ್ಚಿನ ಜನಕ್ಕೆ ಇದೊಂದು ಸಿಂಪಲ್ ಮಂತ್ರವನ್ನ ತಲುಪಿಸ್ಬೇಕು ಅನ್ನುವ ಪ್ರೇರಣೆ ಆಗಿರೋದ್ರಿಂದ ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನು ಯಾರಿಗೆ ಈ ಕುಲದೇವರ ಅನುಗ್ರಹ ಆಗಿರತ್ತೆ ನೋಡಿ, ಅವರ ಮನೆಗಳಲ್ಲಿ ಒಂದು ನೆಮ್ಮದಿ ಅನ್ನೋದಿರತ್ತೆ. ಮನೆ ಮಂದಿಗೆಲ್ಲನೂ ಆರೋಗ್ಯ ಅನ್ನೋದು ಇರತ್ತೆ. ಮತ್ತೆ ಮನೆ ಮಂದಿ ಮಧ್ಯ ಪ್ರೀತಿ ವಿಶ್ವಾಸ ಬಾಂಧವ್ಯ ಚೆನ್ನಾಗಿರುತ್ತೆ. ಕಾಲಕ್ಕೆ ಯಾವ್ಯಾವ ಕೆಲಸಗಳಾಗ್ಬೇಕು ಅದು ಸುಲಲಿತವಾಗಿ ಕೆಲಸಗಳಾಗ್ತಾ ಇರತ್ತೆ. ಅಥವಾ ಮಂಗಳ ಕಾರ್ಯಗಳು ನಡೀತಾ ಇರತ್ತೆ. ಅಥವಾ ಮಂಗಳ ಕಾರ್ಯಗಳು ಅನ್ಕೊಂಡ ತಕ್ಷಣನೇ ಒಂದು ಹೂವಿನ ಹಾರ ಹೆತ್ತಷ್ಟು ಸಲೀಸಾಗತ್ತೆ. ಮತ್ತೆ ಅಂದ್ಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಇನ್ನ ಕೆಲವರು ಪ್ರಶ್ನೆ ಕೇಳ್ಬೋದು, ಗುರುಗಳೇ ನಮ್ಗೆ ಕುಲದೇವರು ಮನೆ ದೇವ್ರು ಯಾವುದು ಅಂತಾನೆ ಗೊತ್ತಿಲ್ಲ, ಏನ್ ಮಾಡೋದು? ಮನೆ ದೇವರು ಬೇರೆ ಅಂತ ಹೇಳ್ತಾರೆ, ಇಲ್ಲ ನಮ್ಮ ಪೂರ್ವಿಕರು ಅಥವಾ ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತಂದೆ ತಾಯಿ ತಿರುಪತಿಗೆ ಹೋಗಿ ಬರ್ತಿದ್ದಾರೆ. ಯಾವುದೇ ಮನೆ ದೇವರಾಗಿರ್ಲಿ ತೊಂದರೆ ಇಲ್ಲ. ಬಟ್ ಅದನ್ನ ನೀವು ಗುರುಗಳ ಹತ್ರ ಅಥವಾ ಶಾಸ್ತ್ರಿಗಳ ಹತ್ರ ನೀವು ಅದನ್ನ ಕುಲಂಕುಷವಾಗಿ ಅದನ್ನ ಪ್ರಶ್ನೆ ನೀವು ಮಾಡಿ ಅದನ್ನ ಉತ್ತರ ಪಡ್ಕೋಬೇಕಾಗತ್ತೆ. ಇದು ನಾನು ಕೊಡ್ತಾ ಇರತಕ್ಕಂಥದ್ದು ಜನರಲ್. ಇದು ಯಾವುದೇ ಮನೆ ದೇವರಾಗಿರ್ಲಿ ಈ ಒಂದು ಮಂತ್ರವನ್ನ ನೀವು ಜಪ ಮಾಡಬಹುದು. ಇನ್ನ ಮಂತ್ರವನ್ನ ಪ್ರತಿದಿನ ಎಷ್ಟು ಬಾರಿ ಜಪ ಮಾಡಬೇಕು ಅಂತಂದ್ರೆ ಕನಿಷ್ಠ 3 ಬಾರಿ. ಮನೆ ಮಂದಿ ಎಲ್ರಿಗೂ ನೋಡಿ, ಸ್ನೇಹಿತರೆ, ನಿಮ್ ಮನೆಗೆ ಮಕ್ಳಿದ್ರೆ, ಚಿಕ್ಕ ಮಕ್ಳಿದ್ರೆ ದಯವಿಟ್ಟು ಅವ್ರಿಗೂ ಸಹ ಇದನ್ನ ಹೇಳ್ಕೊಡಿ. ಚಿಕ್ಕ ವಯಸ್ಸಿಂದನೂ ಅದು ಅಭ್ಯಾಸ ಆಗ್ಬಿಟ್ರೆ ಅವ್ರ ಜೀವಮಾನದಲ್ಲಿ ಅವ್ರಿಗೆ ಕುಲದೇವರ ದೋಷ ಅನ್ನೋದೇ ಬರೋದಿಲ್ಲ. ಅದು ಜಪ ಮಾಡ್ತಾ 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 ವರ್ಷಗಳು ಮಾಡ್ಬಿಟ್ಟಾಗ ಆ ಒಂದು ಅನುಗ್ರಹ ಅವ್ರಿಗೆ ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗ್ತಾ ಇರತ್ತೆ. ಇನ್ನು ಗರಿಷ್ಠ ಅಂತಂದ್ರೆ ಅದಕ್ಕೆ ಇತಿಮಿತಿ ಅನ್ನೋದೇ ಇಲ್ಲ. ನೀವು 3ಕ್ಕಿಂತ ಹೆಚ್ಚು ಬಾರಿ ನೀವು ಮಾಡಬೇಕು ಅಂತಂದಾಗ 18, 27, 54 ಇಲ್ಲ 108 ಬಾರಿ ಮಾಡಿ. ಅಥವಾ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಧಾರಾಳವಾಗಿ ನೀವು ಮಾಡಬಹುದು. ಈಗ ನಾನು ಸಂಖ್ಯೆ ಬಗ್ಗೆ ಹೇಳಿದ್ದೀನಿ, ಹಾಗಾದ್ರೆ ಬನ್ನಿ ಈಗ ನೋಡೋಣ ಆ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಕೆಲವರು ಮನೆಗಳಲ್ಲಿ ಗಂಡು ದೇವರು ಮನೆ ದೇವರಾಗಿರತ್ತೆ, ಹೆಣ್ಣು ದೇವರು ಮನೆ ದೇವರಾಗಿರತ್ತೆ. ಗಂಡ ದೇವರು ಮನೆ ದೇವರು ಅಥವಾ ಕುಲದೇವರಾಗಿದ್ರೆ ಓಂ ಶ್ರೀ ಕುಲದೇವತಾಯ ನಮಃ ಈ ಮಂತ್ರವನ್ನ ನೀವು ಪ್ರತಿ ದಿವಸ ಮನೆ ಮಂದಿ ಎಲ್ಲರೂ ಜಪ ಮಾಡಬೇಕು. ಒಂದು ವೇಳೆ ಮನೆ ದೇವರು ಹೆಣ್ಣು ದೇವರಾಗಿದ್ರೆ ಓಂ ಶ್ರೀ ಕುಲದೇವತಾಯೈ ನಮಃ ಈ ಮಂತ್ರವನ್ನ ಪ್ರತಿ ದಿವಸ ನೀವು ನಿಮ್ಮ ಎಷ್ಟು ನೀವು ಸಂಖ್ಯೆ ಆಯ್ಕೆ ಮಾಡ್ಕೊಳ್ತೀರಿ ಅಷ್ಟು ಸಂಖ್ಯೆ ದಯವಿಟ್ಟು ಇದನ್ನ ಜಪ ಮಾಡಿ. ಇನ್ನು ಕೆಲ್ಸಕ್ಕಾಗಿ ಹೊರಗಡೆ ಹೋಗ್ತಕ್ಕಂಥವ್ರು, ನಿಮ್ಮ ಗಂಡು ಮನೆ ದೇವರಾದ್ರೆ ಆ ಮಂತ್ರ, ಹೆಣ್ಣು ಮನೆ ದೇವರಾದ್ರೆ ಈ ಮಂತ್ರವನ್ನ ಕನಿಷ್ಠ 3 ಬಾರಿ ಮನೆಯಿಂದ ಹೊರಡೋವಾಗ ಈ ಮಂತ್ರವನ್ನ ಹೇಳ್ಕೊಂಡು ಹೋಗಿ ಕೆಲ್ಸಗಳು ಸಲೀಸಾಗಿ ಆಗಕ್ ಶುರುವಾಗತ್ತೆ. ಈ ಒಂದು ಮಂತ್ರ ನಿಮಗೆ ಒಂದು ಕರೆಕ್ಟ್ ಆಗಿ ನಿಮಗೆ ಸೆಟ್ ಆಗ್ಬಿಟ್ರೆ ನೀವೊಂದು 3 ಸರಿ ಅಥವಾ 5 ಸರಿ ಉಚ್ಚಾರಣೆ ಮಾಡಿ ನೀವು ಏನೇ ಕೆಲಸ ಕೈ ಹಾಕಿದ್ರು ನಿಮ್ಗೆ ಆಗಕ್ ಶುರುವಾಗತ್ತೆ. ಬಟ್ ಅದು ಆ ಒಂದು ಲೆವೆಲ್ ನೀವು ರೀಚ್ ಆಗ್ಬೇಕು ಅಂದ್ರೆ ಒಂದಷ್ಟು ದಿನಗಳು ನೀವು ಇದನ್ನ ಜಪ ಮಾಡ್ಬೇಕು ಸ್ನೇಹಿತರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈ ಒಂದು ಮಂತ್ರವನ್ನ ನೀವು ಪ್ರತಿ ದಿವಸ ನಿಮ್ಮ ಮನೆ ಮಂದಿ ಎಲ್ರು ದಯವಿಟ್ಟು ಇದನ್ನ ಹೇಳ್ಕೊಳ್ಳಿ. ಇನ್ನು ಕೆಲವರಿಗೆ ಗುರುಗಳು ಹಾಗಿದ್ರೆ ಅವರು ಗಂಡು ಗುರುಗಳಾಗಿದ್ರೆ ಸೇಮ್ ಈಗ ಮೇಲೆ ಹೇಳಿರ್ತಕ್ಕಂಥ ಮಂತ್ರವನ್ನೇ ಹೇಳ್ಬೇಕು. ಹೆಣ್ಣು ಆ ಆ, ಸನ್ಯಾಸಿನಿಗಳು ಅವರು ಗುರುಗಳಾಗಿದ್ರೆ ನಾನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಹೇಳಬಹುದು. ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಿಮ್ಮ ಮನೆಯ ಕುಲದೇವತಾ ಅನುಗ್ರಹ ಪ್ರಾಪ್ತಿರಸ್ತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.